ಈ ಆಲ್ಕೋಹಾಲ್ ಅಂದರೆ ಮದ್ಯಪಾನಕ್ಕೆ ಏನನ್ನು ಮಿಕ್ಸ್ ಮಾಡಬೇಕು? ನೀರು ಮಿಕ್ಸ್ ಮಾಡಬೇಕಾ? ನೀರು ಮಿಕ್ಸ್ ಮಾಡಿದರೆ ಎಷ್ಟು ನೀರನ್ನು ಮಿಕ್ಸ್ ಮಾಡಬೇಕು? ನೀರು ಬೇಡ ಅಂದರೆ ಮತ್ತೇನಾದರೂ ಬೇರೆಯನ್ನ ಮಿಕ್ಸ್ ಮಾಡ್ಬೋದಾ ಅಂತೇಳಿ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇದು ತುಂಬ ಕಾಮನ್ ಆಗಿರ್ತಕ್ಕಂಥ ಪ್ರಶ್ನೆ. ಪ್ರತಿಯೊಬ್ಬರು ಆಲ್ಮೋಸ್ಟ್ ಸುಮಾರು ಜನ ಈ ಪ್ರಶ್ನೆನ ನನ್ನ ಕೇಳಿದ್ದಾರೆ. ಸರ್ ಏನು ಸರ್ ನೀವು ಆಲ್ಕೋಹಾಲ್ ಬಗ್ಗೆನೇ ವಿಡಿಯೋ ಮಾಡ್ತೀರಾ ಅಂತ ಕೆಲವರು ಹೇಳ್ಬೋದು. ನಾನು ಆಲ್ಕೋಹಾಲ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತಲ್ಲ, ಜನರಲ್ ಇರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು, ಅದರಲ್ಲೂ ಕೂಡ ಮದ್ಯಪಾನ ಸುಮಾರು ಜನ ಸೇವಿಸ್ತಕ್ಕಂಥ ಒಂದು ಈ ಮದ್ಯಪಾನ, ಅದ್ರ ಬಗ್ಗೆ ಜನರಿಗೆ ಸುಮಾರು ಮಿತ್ಸ್, ತುಂಬ ತಪ್ಪು ತಿಳುವಳಿಕೆ ಇದೆಯಲ್ಲ, ಆ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಪ್ರಶ್ನೆಗೆ ಒಂದು ವೈಜ್ಞಾನಿಕ ಎಕ್ಸ್ಪ್ಲನೇಷನ್, ವೈಜ್ಞಾನಿಕ ಒಂದು ರೀತಿಯಲ್ಲಿ ಹೇಳತಕ್ಕಂಥ ಒಂದು ಕೆಲಸ ಮಾಡ್ತೀನಿ. ಅಂದರೆ ಸತ್ಯ, ವೈಜ್ಞಾನಿಕ ಸತ್ಯವನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿಬಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ, ಅಪಾರ್ಥ ಮಾಡ್ಕೋಬೇಡಿ. ಯಾರ್ಯಾರಿಗೆ ಆಹಾರದ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ ಒಂದು ವೈಜ್ಞಾನಿಕ ಮಾಹಿತಿ ಬೇಕು ಅಥವಾ ಒಂದು ಸರಿಯಾದ ಮಾಹಿತಿ ಬೇಕು, ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ. ಈ ಆಲ್ಕೋಹಾಲ್ ಜೊತೆ ಏನು ಮಿಕ್ಸ್ ಮಾಡಬೇಕು ಅನ್ನೋದ್ರಲ್ಲಿ ಮೊದಲನೇದಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂತ ಅಂದರೆ, ಫಸ್ಟ್ ಕೇಳಿಸ್ಕೊಳ್ಳಿ, ಏನಂದರೆ ಆಲ್ಕೋಹಾಲ್ ಏನಿದೆಯಲ್ಲ ಇದು ನಮ್ಮ ಒಂದು ದೇಹದ ಅವಶ್ಯಕತೆ ಅಲ್ಲ. ನಮ್ಮ ದೇಹ, ನಮ್ಮ ಹಾರ್ಟು, ಲಿವರು, ಲಂಗ್ಸು ಇದೆಲ್ಲ ಆಲ್ಕೋಹಾಲ್ ಕೇಳ್ತಾ ಇಲ್ಲ. ಆಲ್ಕೋಹಾಲ್ ಯಾವುದೂ ಸೆಲ್ಸ್ ಕೂಡ ಆಲ್ಕೋಹಾಲ್ ಕೇಳಲ್ಲ. ಬಟ್ ನಾವು ಆಲ್ಕೋಹಾಲ್ ಉಪಯೋಗಿಸೋದು ಏನಕ್ಕೆ ಅಂತಂದರೆ ಮೈಂಡಿಗೆ, ಅಂದರೆ ಮನಸ್ಸಿಗೆ. ಸೊ ಮನಸ್ಸಿಗೆ ಎಷ್ಟು ಬೇಕು? ತುಂಬ ಕಡಿಮೆ ಪ್ರಮಾಣದಲ್ಲಿ ಅಪರೂಪಕ್ಕೆ ತೊಗೊಂಡ್ರೆ ಏನು ತೊಂದರೆ ಇಲ್ಲ. ಅಕಸ್ಮಾತ್ ನಿಮಗೆ ಅಭ್ಯಾಸ ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಈ ಮದ್ಯಪಾನವನ್ನು ಸ್ಟಾರ್ಟ್ ಮಾಡಬೇಡಿ. ಇಲ್ಲ ಸರ್ ನನಗೆ ಅಭ್ಯಾಸ ಇದೆ, ಬಿಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅಂಥವ್ರಿಗೆ ಮಾತ್ರ ಏನಂದರೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಅಪರೂಪಕ್ಕೆ ತೊಗೊಳ್ತಕ್ಕಂಥದ್ದು ಒಳ್ಳೆಯದು. ಸೊ ನೆಕ್ಸ್ಟ್ ಎರಡನೇದಾಗಿ ಬರೋದಂದರೆ ಮಿಕ್ಸಿಂಗ್ ವಿಷಯದಲ್ಲಿ. ಸರ್ ಏನು ಮಿಕ್ಸ್ ಮಾಡಬೇಕು, ಯಾವ ರೀತಿ ಎಫೆಕ್ಟ್ ಇರುತ್ತೆ ಅಂತಕ್ಕಂಥದ್ದು. ಸೊ ಒಂದನೇದಾಗಿ ಮಿಕ್ಸಿಂಗಲ್ಲಿ ನೋಡಿ, ಐಸ್ ಕ್ಯೂಬ್ಸನ್ನು ಮಿಕ್ಸ್ ಮಾಡ್ತಾರೆ. ಈ ಐಸ್ ಕ್ಯೂಬ್ಸನ್ನು ನಾವು ಹಾಕ್ತೀವಲ್ಲ, ಇದನ್ನು ಏನಂತ ಕರೀತಾರೆ, ಆನ್ ದ ರಾಕ್ಸ್ ಅಂತ ಹೇಳ್ತಾರೆ. ಜಸ್ಟ್ ಐಸ್ ಕ್ಯೂಬ್ಸು, ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಲ್ಲ. ಸುಮಾರಾಗಿ ನೋಡಿರ್ಬೋದು ನೀವು, ಕೆಲವೊಂದು ಪಾರ್ಟಿಗಳಲ್ಲಿ ಈ ರೀತಿ ಯೂಸ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಫಾರಿನ್ ಕಂಟ್ರೀಸಲ್ಲಿ ಇದು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ರೀತಿ. ಇದು ಜಸ್ಟ್ ನೀರನ್ನು ಹಾಕೋದೇ ಇಲ್ಲ, ಜಸ್ಟ್ ಐಸ್ ಕ್ಯೂಬ್ಸ್ ಹಾಕಿ ಯೂಸ್ ಮಾಡ್ತಾರೆ. ಸರ್ ಯಾಕೆ ಹೀಗೆ ಮಾಡ್ತಾರೆ? ಈ ಐಸ್ ಕ್ಯೂಬ್ಸ್ ಹಾಕಿ ಹಾಗೆ ಯಾಕೆ ಯೂಸ್ ಮಾಡ್ತಾರೆ? ಕೈ ಆಗೋದಿಲ್ವಾ? ಯಾಕಂದರೆ 40% ಆಲ್ಕೋಹಾಲ್, ಅಂದರೆ ವಿಸ್ಕಿ ಅಂತಂದರೆ 40% ಆಲ್ಕೋಹಾಲ್ ಇರ್ತಕ್ಕಂಥ, ಹಾಗೆ ಕುಡಿಲಿಕ್ಕೆ ಆಗಲ್ಲ. ಅದು ಸಿಕ್ಕಾಬಿಟ್ಟೆ ಕೈ ಉರಿತಾ ಇರ್ತೈತೆ. ಬಟ್ ಈ ರೀತಿ ಐಸ್ ಕ್ಯೂಬ್ಸನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಾಲ್ಗೆನಲ್ಲಿ ಬಾಯಲ್ಲಿರ್ತಕ್ಕಂಥ ನರಗಳು ಸೆನ್ಸೇಷನ್ ಕಡಿಮೆ ಆಗುತ್ತೆ, ಮರಗಟ್ಟದಾಗ ಆಗುತ್ತೆ ಐಸ್ ಕ್ಯೂಬ್ಸಿಂದ. ಸೊ ಮರಗಟ್ಟದಾಗ ಆಗೋದ್ರಿಂದ ಈ ಒಂದು ಕಹಿ ಏನು ಬಿಟ್ಟರ್ ಸೆನ್ಸ್ ಇದೆಯಲ್ಲ, ಈ ಒಂದು ಕಹಿ ನಮಗೆ ಫೀಲ್ ಆಗೋದಿಲ್ಲ. ಬಟ್ ಆದರೆ ನಮ್ಮಲ್ಲಿ ಇದು ವರ್ಕೌಟ್ ಆಗಲ್ಲ. ಇಷ್ಟೇ ಕುಡ್ದಂಗೆ, ಸ್ವಲ್ಪ ಕುಡ್ದಂಗೆ ಫೀಲ್ ಆಗುತ್ತೆ. ನಮಗೆ ಕುಡಿದ್ರೆ ಹೊಟ್ಟೆ ತುಂಬ ಕುಡ್ದಾಗಿರಬೇಕು ಅಂತೇಳಿ ಕಂಪ್ಲೀಟ್ ಫುಲ್ ಮಾಡ್ಕೊಂಡು ಕುಡಿತಕ್ಕಂಥ ಅಭ್ಯಾಸ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಮೊದಲನೇದಾಗಿ ಐಸ್ ಕ್ಯೂಬ್ ಮಿಕ್ಸ್ ಮಾಡಿ ಕುಡಿತಕ್ಕಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ, ಕ್ವಾಂಟಿಟಿ ಅಷ್ಟೇ ಇರುತ್ತೆ, ಕ್ವಾಂಟಿಟಿ ಏನು ಜಾಸ್ತಿ ಆಗಲ್ಲ. ಬಟ್ ಐಸ್ ಕ್ಯೂಬ್ ಹಾಕಿದಾಗ ಸೆನ್ಸೇಷನ್ ಗೊತ್ತಾಗಲ್ಲ, ಕೈ ಫೀಲ್ ಆಗಲ್ಲ ಅಂತಕ್ಕಂಥದ್ದು. ಸೊ ಎರಡನೇದು ಇನ್ನೊಂದು ನೆಕ್ಸ್ಟ್ ಏನಂತಂದರೆ, ಏನು ಮಿಕ್ಸ್ ಮಾಡೋದು? ಸಾಮಾನ್ಯವಾಗಿ ಎಲ್ಲರೂ ಮಿಕ್ಸ್ ಮಾಡ್ತಕ್ಕಂಥದ್ದು ನೀರು. ನೀರು ಅಂತ ಬಂದಾಗ ಏನು ಮಾಡ್ತೀವಿ, ಕಂಪ್ಲೀಟಾಗಿ ಫುಲ್ ನೀರನ್ನು ಮಿಕ್ಸ್ ಮಾಡ್ತೀವಿ ನಾವು. ನೋಡಿ, ಇಷ್ಟು ಫುಲ್ ನೀರನ್ನು ಮಿಕ್ಸ್ ಮಾಡಿದಾಗ ಏನಾಯಿತು, ಕ್ವಾಂಟಿಟಿ ಜಾಸ್ತಿ ಆಯಿತು, ಫುಲ್ ಆಗೋಯ್ತು, ಹೊಟ್ಟೆ ತುಂಬ ನಮಗೆ ಕುಡ್ದಾಗ ಫೀಲ್ ಆಗುತ್ತೆ. ಸೊ ಒಂದೇದಾಗಿ ಐಸ್ ಕ್ಯೂಬ್ ಹಾಕಿದ್ವಿ. ಎರಡನೇದು ಟೆಕ್ನಿಕ್ ಅಂತಂದರೆ ಜಸ್ಟ್ ನೀರು ಮಿಕ್ಸ್ ಮಾಡ್ತಕ್ಕಂಥದ್ದು. ನೀರು ಮಿಕ್ಸ್ ಮಾಡಿದಾಗ ಏನಾಯ್ತು ಅಂತಂದರೆ ಜಸ್ಟ್ ಡೈಲ್ಯೂಟ್ ಆಗುತ್ತೆ ಕ್ವಾಂಟಿಟಿ. ನೀವು 30 ಇರ್ಬೋದು, 45 ಇರ್ಬೋದು, 60, 1 ಪೆಗ್ ಇರ್ಬೋದು. ಇದು 1 ಪೆಗ್ಗಿಗೆ ನೀರು ಮಿಕ್ಸ್ ಮಾಡಿದ್ರೆ 1 ಪೆಗ್ಗೆ ಇರುತ್ತೆ ಹೊರತು ಕ್ವಾಂಟಿಟಿ ಏನು ಚೇಂಜಸ್ ಆಗೋದಿಲ್ಲ. ಎಫೆಕ್ಟ್ ಅಂತಕ್ಕಂಥದ್ದು ಏನು ಡಿಫ್ರೆನ್ಸ್ ಬರೋದಿಲ್ಲ. ನೀವು ಫಾಸ್ಟಾಗಿ ಕುಡಿದ್ರೆ ಬೇಗ ಕಿಕ್ ಕೊಡುತ್ತೆ, ಸ್ಲೋ ಆಗಿ ಕುಡಿದ್ರೆ ಸ್ವಲ್ಪ ಸ್ಲೋ ಆಗಿರುತ್ತೆ. ಸೊ ನೀರಿಂದ ಎಫೆಕ್ಟು. ಸೊ ನೆಕ್ಸ್ಟ್ ಮೂರನೇದು ಏನಂತಂದರೆ, ಕಾಮನಾಗಿ ಯೂಸ್ ಮಾಡ್ತಕ್ಕಂಥದ್ದು ಸೋಡಾ. ಸೊ ಸೋಡಾ ಅಂತಂದರೆ ಏನದು, ಈ ಸೋಡಾ ಯೂಸ್ ಮಾಡ್ತೀವಿ. ಈ ಒಂದು ಸೋಡಾ ಹೈಡ್ರೋಜಿನೇಟೆಡ್ ಗ್ಯಾಸ್ ಇದು. ಈ ಸೋಡಾನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಈ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್, ನೋಡಿ ಗ್ಯಾಸ್ ಉತ್ಪತ್ತಿ ಆಗುತ್ತಲ್ಲ, ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಇದರಲ್ಲಿ. ಸೊ ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆದಾಗ ಏನಾಗುತ್ತೆ, ನಾವು ಕುಡಿದಾಗ ಹೊಟ್ಟೆಲಿ ಹೋಗ್ಬಿಟ್ಟು ಸರ್ಫೇಸ್ ಏರಿಯಾ ಜಾಸ್ತಿ ಮಾಡುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಈ ಒಂದು ಸೋಡಾ ಹೊಟ್ಟೆಲಿ ಹೋಗ್ಬಿಟ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವಾಗ ಎಕ್ಸ್ಪ್ಯಾಂಡ್ ಆಗುತ್ತೋ ಹೊಟ್ಟೆಲಿರ್ತಕ್ಕಂಥ ಆಲ್ಕೋಹಾಲನ್ನು ಪುಷ್ ಮಾಡುತ್ತೆ. ಎಲ್ಲಿಗೆ ಪುಷ್ ಮಾಡುತ್ತೆ? ಇಂಟೆಸ್ಟೈನ್ಸ್, ಕರಳಿಗೆ ಬೇಗ ಪುಷ್ ಮಾಡುತ್ತೆ. ಸೋಡಾ ಜೊತೆ ಕುಡಿದಾಗ ಆಲ್ಕೋಹಾಲು ಬೇಗ ಸಣ್ಣ ಕರಳನ್ನು ಸೇರುತ್ತೆ. ಯಾವಾಗ ಬೇಗ ಸಣ್ಣ ಕರಳನ್ನು ಸೇರುತ್ತೋ ಅಲ್ಲಿಂದ ಬೇಗ ಬ್ಲಡ್ಡನ್ನು ಸೇರುತ್ತೆ. ಅಂದರೆ ಸೋಡಾ ಹಾಕಿ ಯೂಸ್ ಮಾಡಿದಾಗ ಅಬ್ಸಾರ್ಪ್ಷನ್ ಫಾಸ್ಟ್ ಆಗುತ್ತೆ, ಅಂದರೆ ಕಿಕ್ ಬೇಗ ಅನಿಸುತ್ತೆ. ಸೋಡಾ ಹಾಕ್ಕೊಂಡು ಯಾರು ಯೂಸ್ ಮಾಡ್ತಾರೆ ಅವಾಗ ಕುಡಿತಿದ್ದಾಗ ಆಲ್ರೆಡಿ ಕಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂತಂದರೆ ಅಬ್ಸಾರ್ಪ್ಷನ್ ಫಾಸ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೋಡಾನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಾಲ್ಕನೇದು ಏನಂತಂದರೆ, ಮತ್ತೇನು ಮಿಕ್ಸ್ ಮಾಡ್ಬೋದು ಅಂತಂದರೆ, ಸಾಮಾನ್ಯವಾಗಿ ನಿಮಗೆ ಗೊತ್ತಿದ್ದಾಗೆ ಒಂದು ಸ್ಪ್ರೈಟನ್ನು ಮಿಕ್ಸ್ ಮಾಡ್ತಾರೆ. ಈ ಸ್ಪ್ರೈಟ್ ಅಂತ ಬಂದಾಗ ಏನಾಗುತ್ತೆ, ಇದು ಕೂಡ ಗ್ಯಾಸ್ ಇರ್ತಕ್ಕಂಥದ್ದು, ಹೈಡ್ರೋಜನ್ ಗ್ಯಾಸ್ ಇರ್ತಕ್ಕಂಥದ್ದು. ನೋಡಿ, ಇದನ್ನು ಮಿಕ್ಸ್ ಮಾಡಿದಾಗಲೂ ಕೂಡ ಇದೇ ರೀತಿ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ.
ನೀವು ಸೋಡಾ ಹಾಕಿದಾಗ ಏನಾಗುತ್ತಲ್ಲ ಅದೇ ರೀತಿ ಗ್ಯಾಸ್ ಆಗುತ್ತೆ. ಬಟ್ ಇದರಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಏನಂತ ಅಂದರೆ ಈ ಹೈಡ್ರೋಜನ್ನ ಗ್ಯಾಸ್ ಜೊತೆಗೆ ಇದರಲ್ಲಿ ಗ್ಲುಕೋಸ್ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಾಯಿತು, ಇದರಲ್ಲಿ ಫಾಸ್ಟ್ ಅಬ್ಸಾರ್ಪ್ಷನ್ ಇತ್ತು, ಕಿಕ್ ಬೇಗ ಬಂತು ಸೋಡಾಗೆ. ಬಟ್ ಈ ಸ್ಪ್ರೈಟ್ ಹಾಕಿದಾಗ ಏನಾಗುತ್ತೆ, ಫಾಸ್ಟ್ ಅಬ್ಸಾರ್ಪ್ಷನ್ ಇದೆ, ಕಿಕ್ಕು ಸ್ವಲ್ಪ ಬೇಗನೆ ಕಿಕ್ ಬಂದಾಗ ಆಗುತ್ತೆ. ಬಟ್ ಜೊತೆಗೆ ಏನಂತಂದರೆ ಈ ಗ್ಲೂಕೋಸ್ ಇರೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು. ಈ ಒಂದು ಸ್ಪ್ರೈಟನ್ನು ಯಾವುದೇ ಒಂದು ಕೂಲ್ ಡ್ರಿಂಕ್ಸು, ಕೋಕ್ ಅದು ಯಾವುದೇ ಯೂಸ್ ಮಾಡಿದರೂ ಕೂಡ ಶುಗರ್ ಲೆವೆಲ್ ಹೈ ಆಗುತ್ತೆ, ಜಾಸ್ತಿ ಆಗುತ್ತೆ. ಜೊತೆಗೆ ಡಿಹೈಡ್ರೇಷನ್ ಆಗಿ ಗ್ಲೂಕೋಸ್ ಅಂಶ ಇರೋದ್ರಿಂದ ಡಿಹೈಡ್ರೇಷನ್ ಆಗಿ ಹ್ಯಾಂಗ್ ಓವರ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು. ಸೊ ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಆಪ್ಷನ್ ಇದೆ. ಯಾವ ರೀತಿ ಯೂಸ್ ಮಾಡ್ತಾರೆ ಅಂತಂದರೆ ಈ ಒಂದಿಷ್ಟು ಈ ಕಾಕ್ಟೇಲ್ ಅಂತ ಕರೀತಾರೆ. ಸೊ ಕಾಕ್ಟೇಲ್ ಅಂತಂದರೆ ಏನು ಮಾಡ್ತಾರೆ, ಇದಕ್ಕೆ ಸ್ವಲ್ಪ ಸ್ಪ್ರೈಟನ್ನು ಮಿಕ್ಸ್ ಮಾಡ್ತಾರೆ, ಸ್ವಲ್ಪ ಐಸ್ ಕ್ಯೂಬ್ಸನ್ನು ಕೂಡ ಹಾಕ್ತಾರೆ. ನೋಡಿ ಸ್ಪ್ರೈಟ್ ಆಯಿತು, ಐಸ್ ಕ್ಯೂಬ್ಸ್ ಆಯಿತು. ಸೊ ನೆಕ್ಸ್ಟ್ ಏನಿದೆ, ಜ್ಯೂಸನ್ನು ಕೂಡ ಹಾಕ್ತಾರೆ. ಇದಕ್ಕೆ ಜ್ಯೂಸು ಸ್ವಲ್ಪ ಮಿಕ್ಸ್ ಮಾಡೋದು. ಆಮೇಲೆ ಫ್ಲೇವರಿಂಗ್ ಏಜೆಂಟ್ಸ್ ಹಾಕ್ತಾರೆ. ಕೆಲವೊಂದಿಷ್ಟು ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು ಸುಮಾರು ಒಂದಿಷ್ಟು ಅವೆಲ್ಲ ನ್ಯಾಚುರಲ್ ಅಲ್ಲ, ಸಿಂಥೆಟಿಕ್ ಅವೆಲ್ಲ ಫ್ಲೇವರಿಂಗ್ ಏಜೆಂಟ್ಸ್ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ ಇನ್ನಿಷ್ಟು ಪುದೀನ ಸೊಪ್ಪನ್ನು ಕೂಡ ಅದಕ್ಕೆ ಹಾಕ್ಬಿಟ್ಟು ಒಂದಿಷ್ಟು ಇದನ್ನು ಕಾಕ್ಟೇಲ್ ಅಂತ ಕರಿತೀವಿ. ಈ ಕಾಕ್ಟೈಲ್ ಥರ ಯೂಸ್ ಮಾಡಿದಾಗ ನೋಡಿ ಮತ್ತೇನಿದೆ ಅಂದರೆ ಮತ್ತೆ ಇದಕ್ಕೆ ಸ್ಪ್ರೈಟ್ ಹಾಕಿರೋದ್ರಿಂದ ಗ್ಯಾಸ್ ಅಂಶ ಇದೆ, ಫಾಸ್ಟ್ ಅಬ್ಸಾರ್ಪ್ಷನ್ ಇರುತ್ತೆ. ಜೊತೆಗೆ ಏನಂತಂದರೆ ಸಿಕ್ಕಾಬಿಟ್ಟೆ ಶುಗರ್ ಇದರಲ್ಲಿ. ಯಾಕಂದರೆ ಜ್ಯೂಸ್ ಹಾಕಿದ್ದಾರೆ, ಸ್ಪ್ರೈಟ್ ಹಾಕಿದ್ದಾರೆ, ಫ್ಲೇವರ್ ಬರ್ತಕ್ಕಂಥದ್ದು ಲಿಕ್ವಿಡ್ ಬೇರೆ ಹಾಕಿದ್ದು ಎಲ್ಲ ಹಾಕೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂತಂದರೆ ಶುಗರ್ ಅಂಶ ಅತಿ ಹೆಚ್ಚು ಇರುತ್ತೆ. ಹಾಗಾಗಿ ಶುಗರ್ ಲೆವೆಲ್ ಹೈ ಆಗ್ತಾ ಹೋಗುತ್ತೆ. ತುಂಬ ಆಲ್ಮೋಸ್ಟ್ ಒಂದು ಗ್ಲಾಸ್ ಕುಡಿದ್ರೆ ಒಂದು ಊಟ ಮಾಡೋದು ಹಾಗೆ ಅಷ್ಟೊಂದು ಕ್ಯಾಲೋರೀಸ್ ನಮಗೆ ಇದು ಸಿಗ್ತಾ ಇರ್ತೈತಿ ಒಂದು ಕಾಕ್ಟೈಲ್ ಯೂಸ್ ಮಾಡಿದಾಗ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಗ್ಲೂಕೋಸ್ ಅಂಶ ಜಾಸ್ತಿ ಇರೋದ್ರಿಂದ ಹ್ಯಾಂಗ್ ಓವರ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಕಾಕ್ಟೈಲ್ ಯೂಸ್ ಮಾಡಿದಾಗ. ಇದಿಷ್ಟು ಏನೇನು ಮಿಕ್ಸ್ ಮಾಡಿದಾಗ ಯಾವ್ಯಾವ ರೀತಿ ನಮ್ಮಲ್ಲಿ ಚೇಂಜಸ್ ಆಗುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಸೊ ಒಂದು ಅಭ್ಯಾಸ ಇಲ್ಲ, ನಾನು ಹೇಳಿದ್ದು ನೋಡಿ, ನಿಮ್ಗೆ ಅಭ್ಯಾಸ ಇಲ್ಲ ಅಂತಂದರೆ ಅಭ್ಯಾಸ ಮಾಡ್ಕೊಬೇಡಿ. ಯಾಕಂತಂದರೆ ಆಲ್ಕೋಹಾಲ್ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಮನಸ್ಸಿನ ಒಂದು ಇದಕ್ಕೆ ಸ್ಯಾಟಿಸ್ಫ್ಯಾಕ್ಷನಿಗೆ ಅಂತ ಯೂಸ್ ಮಾಡ್ತಾರೆ. ಹಾಗಾಗಿ ಅಭ್ಯಾಸ ಇಲ್ಲ ಅಂದರೆ ಅಭ್ಯಾಸ ಮಾಡ್ಕೋಬೇಡಿ. ಅಕಸ್ಮಾತ್ ಅಭ್ಯಾಸ ಇತ್ತು ಸರ್ ಬಿಡೋಕ್ಕೆ ಆಗ್ತಾಯಿಲ್ಲ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಕ್ಕಂಥ, ಅಪರೂಪಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಏನು ಆರೋಗ್ಯಕ್ಕೆ ತೊಂದರೆ ಮಾಡಲಿಕ್ಕಿಲ್ಲ. ಸೊ ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಬೇಕು, ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.